ನಾನು ಈ ಚಾನಲ್ ಸ್ಟಾರ್ಟ್ ಮಾಡಿದಾಗ ಆದಷ್ಟು ಯಾವ ಕನ್ನಡ ಫಿಲಮ್ಗೂ ನೆಗೆಟಿವ್ ರಿವ್ಯೂ ಕೊಡಬಾರ್ದು ಅಂತ ಅನ್ಕೊಂಡಿದ್ದೆ. ಮೇ ಬಿ ಅದು ಇವತ್ತು ಚೇಂಜ್ ಆಗ್ತಾ ಇದೆ. ರಾಕಿಂಗ್ ಸ್ಟಾರ್ ಯಶ್ ಅವರಮ್ಮ ಪುಷ್ಪ ಅವರು ಪ್ರೊಡ್ಯೂಸ್ ಮಾಡಿರೋ ಕೋತಲವಾಡಿ ಹಿಟ್ಟ ಇಲ್ಲ ಫ್ಲಾಪ? ಅಸಲಿಗೆ ಪುಷ್ಪ ಫ್ಲವರ ಇಲ್ಲ ಫೈರ? ಪೂರ್ತಿ ರಿವ್ಯೂ ನೋಡಿ ಗೊತ್ತಾಗುತ್ತೆ. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಮೋಹಿತ್ ಗೌಡ. ನೀವು ನೋಡ್ತಾ ಇರೋದು ಕನ್ನಡ ಪಾಪ್ ಕಲ್ಚರ್. ಕೋತಲವಾಡಿ ಈ ಫಿಲಮ್ನ ಮೇಕರ್ಸು ಆಕ್ಷನ್ ಡ್ರಾಮಾ ಜಾನರ್ ಅಂತ ಹೇಳ್ಕೊಂಡಿದ್ದಾರೆ. ಆದರೆ ನನ್ನ ಪ್ರಕಾರ ಈ ಫಿಲಮಲ್ಲಿ ಆಕ್ಷನ್ ಮತ್ತೆ ಡ್ರಾಮಾ ಎರಡಿಗೂ ಕೂಡ ಕೊರತೆ ಇತ್ತು. ಕತೆ ಸಾರಾಂಶ ಏನಪ್ಪಾ ಅಂದ್ರೆ, ಇದು ಒಂದು ಅಕ್ರಮ ಮರಳು ಸಾಗಾಣಿಕೆ ಮಾಡ್ತಿರೋ ಒಂದು ಊರಿನ ಜನರ ಸುತ್ತ ನಡೆಯೋ ಕತೆ. ಇದ್ರ ಮಧ್ಯದಲ್ಲಿ ಪೊಲಿಟಿಕಲ್ ಡ್ರಾಮಾ, ಲವ್ ಸ್ಟೋರಿ, ಆಕ್ಷನ್ನು ಎಲ್ಲ ಹಾಕಕ್ಕೆ ಟ್ರೈ ಮಾಡಿದ್ದಾರೆ. ಕಥೆಯಲ್ಲಿ ತುಂಬಾ ಹೇಳಕ್ ಟ್ರೈ ಮಾಡ್ತಾ ಇದ್ದಾರೆ, ಆದರೆ ಯಾವುದು ಕೂಡ ಸರಿಯಾಗಿ ಕನ್ವೆ ಆಗಿಲ್ಲ. ಮಂಡ್ಯ, ಚಾಮರಾಜನಗರದ ಸುತ್ತ ನಡೆಯೋ ಕತೆ ಇದು. ಆದರೆ ಯಾರಿಗೂ ಅಲ್ಲಿನ ಆಕ್ಸೆಂಟ್ ಆಗಲಿ ಇಲ್ಲ ಡೈಲೆಕ್ಟ್ ಆಗಲಿ ಸರಿಯಾಗಿ ಬರೋದಿಲ್ಲ. ಒಂದೊಂದು ಕಡೆ ಅಂತೂ ಜೂನಿಯರ್ ಆರ್ಟಿಸ್ಟ್ಗಳೇ ಮೇನ್ ಲೀಡ್ಗಿಂತ ತುಂಬಾ ಚೆನ್ನಾಗಿ ಅಲ್ಲಿನ ಆಕ್ಸೆಂಟ್ ಅಲ್ಲಿ ಮಾತಾಡಿದ್ದಾರೆ. ಮಂಡ್ಯ ಇಲ್ಲ ಚಾಮರಾಜನಗರದ ಲೋಕಲ್ ಆರ್ಟಿಸ್ಟ್ಗಳನ್ನೇ ಕಾಸ್ಟ್ ಮಾಡಿದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಅಂತ ಅನ್ಸುತ್ತೆ. ಪೃಥ್ವಿ ಅಂಬರ್ ಅವರು ಈ ಫಿಲಮ್ ಅಲ್ಲಿ ಬಿಲಾಂಗ್ ಆಗಕ್ಕೆ ತುಂಬಾ ಟ್ರೈ ಮಾಡಿದ್ದಾರೆ, ಆದರೆ ಸ್ಕ್ರೀನ್ ಪ್ಲೇ ಅವರಿಗೆ ಎಲ್ಲೂ ಅವಕಾಶ ಕೊಟ್ಟಿಲ್ಲ. ಇನ್ನು ಕಾವ್ಯ ಶೈವ ಅವರು ಅವರ ಸೀರಿಯಲ್ ಮೂಡಿಂದ ಆಚೆನೆ ಬಂದಿಲ್ಲ ಅನ್ಸುತ್ತೆ. ರಾಜೇಶ್ ನಟರಂಗ ಅವರ ಕ್ಯಾರೆಕ್ಟರ್ ತುಂಬಾ ಹಾಫ್ ಬೇಕ್ಡ್ ಅನ್ಸುತ್ತೆ. ಇನ್ನು ಬೇರೆ ಎಲ್ಲ ಸಪೋರ್ಟಿಂಗ್ ಆರ್ಟಿಸ್ಟ್ಗಳು ಅಷ್ಟಾಗಿ ಸ್ಟೋರಿಗೆ ಏನು ಕಾಂಟ್ರಿಬ್ಯೂಟ್ ಮಾಡಿಲ್ಲ. ಈ ಫಿಲಮ್ ಅಲ್ಲಿ ನನ್ನ ಪ್ರಕಾರ ಪೃಥ್ವಿ ಅಂಬರ್ ಅವರು ಬರೀ ಪ್ರೊಟ್ಯಾಗನಿಸ್ಟ್ ಅಷ್ಟೇ. ಆದ್ರೆ ನಿಜವಾದ ಹೀರೋ ಅಂದ್ರೆ ಅದು ಗೋಪಾಲ್ ದೇಶಪಾಂಡೆ ಅವರು. ಏನಾದ್ರೂ ಒಂದು ಈ ಫಿಲಮ್ ಅಲ್ಲಿ ಇಂಪ್ರೆಸಿವ್ ಆಗಿದೆ ಅಂದ್ರೆ ಅದು ಗೋಪಾಲ್ ದೇಶಪಾಂಡೆ ಅವರ ಕ್ಯಾರೆಕ್ಟರ್. ಇವರು ಈ ಇಡೀ ಫಿಲಮ್ನ ಸಿಂಗಲ್ ಹ್ಯಾಂಡೆಡ್ ಆಗಿ ಕ್ಯಾರಿ ಮಾಡಿದ್ದಾರೆ ಅಂದ್ರೆ ತಪ್ಪಾಗಲ್ಲ. ಇಷ್ಟು ಪುವರ್ ಸ್ಕ್ರೀನ್ ಪ್ಲೇ ಅಲ್ಲಿ ಕೂಡ ಅವರು ಶೈನ್ ಆಗಿದ್ದಾರೆ ಅಂದ್ರೆ ಅದರಲ್ಲೇ ಗೊತ್ತಾಗುತ್ತೆ ಅವರು ಎಂತ ಒಳ್ಳೆ ಆಕ್ಟರ್ ಅಂತ. ಇನ್ನ ಮ್ಯೂಸಿಕ್, ಸಾಂಗ್ಸ್ ಆಗ್ಲಿ BGM ಆಗ್ಲಿ ತುಂಬಾ ಔಟ್ಡೇಟೆಡ್ ಅಂತ ಫೀಲ್ ಆಗುತ್ತೆ. ಎಲ್ಲೂ ಕೂಡ ಯಾವ ಎಮೋಷನ್ ಕೂಡ ಕ್ರಿಯೇಟ್ ಮಾಡಲ್ಲ. ಅಂಡ್ ಕಥೆಲ್ ಕೂಡ ತುಂಬಾ ಮಿಸ್ಪ್ಲೇಸ್ಡ್ ಅಂತ ಅನ್ಸುತ್ತೆ. ಸ್ಟಂಟ್ಸ್ ಅಂತೂ ಇನ್ನ 2015-16 ಮಸಾಲಾ ಮೂವಿ ಸ್ಟಂಟ್ಸ್ ತರಾನೇ ಇದೆ. ಸ್ಕ್ರೀನ್ ಪ್ಲೇ ಅಂಡ್ ಎಡಿಟಿಂಗ್ ಎರಡು ತುಂಬಾ ಅಬ್ರಪ್ಟ್ ಅನ್ಸುತ್ತೆ. ಮಧ್ಯದಲ್ಲಿ ಬ್ಲ್ಯಾಕ್ ಸ್ಕ್ರೀನ್ಗೆ ಫೇಡ್ ಇನ್ ಆಗಿ ಫೇಡ್ ಔಟ್ ಆಗೋದು ತುಂಬಾ ಇರಿಟೇಟ್ ಆಗುತ್ತೆ. ಒಂದ್ ಸೀನಿಂದ ಇನ್ನೊಂದು ಸೀನ್ಗೆ ಸೀಮ್ಲೆಸ್ ಟ್ರಾನ್ಸಿಷನ್ ಇಲ್ಲ. ಟ್ರೈಲರ್ ಎಡಿಟ್ ಮಾಡಿದವರೇನೆ ಇಡೀ ಫಿಲಮ್ ಎಡಿಟ್ ಮಾಡಿದ್ರೆ ಚೆನ್ನಾಗಿರ್ತಿತ್ತ ಅಂತ ಅನ್ಸುತ್ತೆ. ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನೋ ಒಂದು ಚೆನ್ನಾಗಿದೆ ಅಂದ್ರೆ ಅದು ಸಿನಿಮಾಟೋಗ್ರಫಿ ಮಾತ್ರ. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಇದೊಂದು ಬಿಲೋ ಆವರೇಜ್ ಫಿಲಮ್. ನನಗೆ ಅಷ್ಟಾಗಿ ಇಷ್ಟ ಆಗ್ಲಿಲ್ಲ. ಈ ರಿವ್ಯೂ ಇಂದ ಯಾರಿಗಾದ್ರೂ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸಿ. ನೀವು ಹೋಗಿ ಫಿಲಮ್ನ ನೋಡಿ, ಮೇ ಬಿ ನಿಮಗೆ ಇಷ್ಟ ಆಗ್ಬೋದೇನೋ. ಇನ್ನೂ ಈ ಫಿಲಮ್ ನೋಡೋದು ಬೇಡವಾ ಅಂತ ಡೌಟಲ್ಲಿ ಇದ್ರೆ ದಯವಿಟ್ಟು ಗೋಪಾಲ್ ದೇಶಪಾಂಡೆ ಅವ್ರಿಗೋಸ್ಕರ ಈ ಫಿಲಮ್ನ ಹೋಗಿ ನೋಡಿ. ನನ್ನ ಒಂದು ಚಿಕ್ಕ ಅನಿಸಿಕೆ ಏನಂದ್ರೆ, ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿಯಾಗಿ ಪುಷ್ಪ ಅವರು ಇನ್ನೂ ಒಳ್ಳೊಳ್ಳೆ ಸ್ಕ್ರಿಪ್ಟ್ ಮೇಲೆ, ಒಳ್ಳೊಳ್ಳೆ ಟ್ಯಾಲೆಂಟ್ಗಳ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ ಅನ್ಸುತ್ತೆ. ಸೊ ಇದಾಗಿತ್ತು ಕೋತಲವಾಡಿ ಮೂವಿ ರಿವ್ಯೂ. ನಿಮಗೆ ಈ ರಿವ್ಯೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮಗೆ ಈ ಫಿಲಮ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು ಇದೇ ಥರ ಕಾಂಟೆಂಟ್ಗೋಸ್ಕರ ನಮ್ಮ ಚಾನಲ್ ಕನ್ನಡ ಪಾಪ್ ಕಲ್ಚರ್ಗೆ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.